ಹೆಸರು ಕಿಶನ್ ಸರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಅಧ್ಯಾಯ 11 ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು. ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ಚಟುವಟಿಕೆಯನ್ನು ಮಾಡಿದ್ದೇನೆ. ಚಟುವಟಿಕೆ ಹೆಸರು ನೀರಿನಲ್ಲಿ ವಿದ್ಯುತ್ ಪ್ರವಾಹ. ಇದಕ್ಕೆ ಬೇಕಾದ ಸಾಮಗ್ರಿಗಳು: ಒಂದು ಸ್ವಿಚ್, ಒಂದು ಬ್ಯಾಟರಿ, ಒಂದು ಬಜರ್, ಒಂದು ಲೈಟ್. ನಮ್ಮ ಪರೀಕ್ಷಕ ಸರಿಯಾಗಿದೆಯೋ ಇಲ್ಲ ಎಂದು ಚೆಕ್ ಮಾಡೋಣ. ನಮ್ಮ ಪರೀಕ್ಷಕ ಸರಿಯಾಗಿ ಇದೆ. ನಿಂಬೆ ಹಣ್ಣಿನ ರಸದಲ್ಲಿ ಅದ್ದಿ ನೋಡೋಣ. ರಸದಲ್ಲಿ ಆಮ್ಲ ಇರುತ್ತದೆ, ಅದಕ್ಕೆ ಅದು ಬಜರ್ ಮತ್ತು ಲೈಟ್ ಹತ್ತಿಕೊಳ್ಳುತ್ತದೆ. ಉಪ್ಪಿನ ನೀರು ಮತ್ತು ಲೈಟ್ ಹತ್ತಿಕೊಳ್ಳುತ್ತಿದೆ. ಸಕ್ಕರೆಯ ನೀರು. ಈ ಚಟುವಟಿಕೆಯಿಂದ ನಾವು ಏನು ತಿಳಿದುಕೊಳ್ಳುವುದೆಂದರೆ, ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳಲ್ಲಿ ವಿದ್ಯುತ್ ಹರಿಯುತ್ತದೆ ಎಂದು ನಾವು ಈ ಚಟುವಟಿಕೆಯಿಂದ ನಾವು ತಿಳಿಯಬಹುದು. ಧನ್ಯವಾದಗಳು.